Hi, one more sum. ಈ ಕ್ವಶನ್ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ ಅಲ್ಲಿ ಕೇಳಿದ್ದು ಹಾರ್ಡ್ ಲೆವೆಲ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಬೋದು ಇದನ್ನ. ಏನ್ ಕೇಳಿದಾನೆ ಅಂದ್ರೆ ಫೈಂಡ್ ದ ಜಾನರ್ ಆಫ್ ಅ ಪರ್ಸನ್ ವಿತ್ ದ ಮೋಸ್ಟ್ ನಂಬರ್ ಆಫ್ ಆಸ್ಕರ್ ವಿನ್. ಜಾನರ್ ಅಂದ್ರೆ ಅದು ಮೇ ಬಿ ಡ್ರಾಮಾ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಕಾಮಿಡಿ, ಡ್ರಾಮಾ, ಹಾರರ್, ಇವೆಲ್ಲ ಜಾನರ್ ಅಂತ ಕರೀತಾರೆ. ಜಾನರ್ ಕಂಡಿಡಿ ಅಂತ ಹೇಳಿದಾನೆ. ಫೈಂಡ್ ದ ಜಾನರ್ ಆಫ್ ಅ ಪರ್ಸನ್ ವಿತ್ ಮೋಸ್ಟ್ ನಂಬರ್ ಆಫ್ ಆಸ್ಕರ್ ವಿನ್. ಬರೀ ಜಾನರ್ ಕಂಡಿಡಿರೋದು ಒಂದು ಕಂಡೀಷನ್ ಇದೆ ಅಲ್ಲಿ, ಅವನು ಜಾಸ್ತಿ ಆಸ್ಕರ್ನ ವಿನ್ ಆಗಿರ್ಬೇಕು ಅಂತ ಪರ್ಸನ್. ಸೊ ಇಫ್ ದೆರ್ ಆರ್ ಮೋರ್ ದನ್ ಒನ್ ಪರ್ಸನ್ ವಿತ್ ದ ಸೇಮ್ ನಂಬರ್ ಆಫ್ ಆಸ್ಕರ್, ಕನ್ಸಿಡರ್ ಈಗ ಎ ಅನ್ನೋನು 3 ಆಸ್ಕರ್, ಬಿ ಅನ್ನೋನು 3 ಆಸ್ಕರ್ ಆಗಿದ್ದಾರೆ, ರಿಟರ್ನ್ ದ ಫಸ್ಟ್ ಒನ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಆಲ್ಫಾಬೆಟಿಕಲ್ ಅಲ್ಲಿ ಅಸೆಂಡಿಂಗ್ ಡಿಸೆಂಡಿಂಗ್ ಮಾಡು ಅಂತ ಹೇಳಿದಾನೆ. ಇಲ್ಲಿ ID ಬಂದ್ಬಿಟ್ಟು ಅಂದ್ರೆ ಪ್ರೈಮರಿ ಕೀ ಬಂದ್ಬಿಟ್ಟು ಅವನು ಹೇಳೋರ ಪ್ರಕಾರ ನೇಮ್ನೇ ಯೂಸ್ ಮಾಡು ಅಂತ ಹೇಳಿದಾನೆ. ಬೇಸ್ಡ್ ಆನ್ ದರ್ ನೇಮ್ನೇ ಪ್ರೈಮರಿ ಕೀ ಅಂದ್ರೆ ಇಲ್ಲಿ ನೇಮ್ ಇದೆಯಲ್ಲ, ಇದನ್ನೇ ಪ್ರೈಮರಿ ಕೀ ಆಗಿ ಯೂಸ್ ಮಾಡು ಅಂತ ಹೇಳಿದಾನೆ. ಇಲ್ಲಿ ಎಲ್ಲಿದೆ ನೇಮು ಅಂದ್ರೆ ಇಲ್ಲಿದೆಯಲ್ಲ, ಇದು ನೇಮು. ನಾಮಿನಿ ಆಗಿರುತ್ತೆ, ನೇಮು ಇಲ್ಲಿ ನೇಮ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಪ್ರೈಮರಿ ಕೀ. ಇದರಲ್ಲಿ ಏನೇನು ಕೊಟ್ಟಿದ್ದಾನೆ ಅಂದ್ರೆ 2 ಟೇಬಲ್ ಕೊಟ್ಟಿದ್ದಾನೆ. ಒಂದು ನಾಮಿನಿ ಇನ್ಫಾರ್ಮೇಶನ್ ಅಂತ, ಅದರಲ್ಲಿ ನೇಮು, ಪರ್ಸನ್ ID, ಜಾನರ್, ಬರ್ತ್ ಡೇಟು, ಒಂದು ID ಕೊಟ್ಟಿದ್ದಾನೆ. ಈ ಐಡಿನ ಕನ್ಸಿಡರ್ ಮಾಡಬೇಡಿ ಅಂತಾನೆ ಹೇಳಿರೋದು ಅವನು ಎಕ್ಸ್ಪ್ಲಿಸಿಟ್ಲಿ. ದಟ್ಸ್ ಕಂಪ್ಲೀಟ್ಲಿ ಫೈನ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಆಸ್ಕರ್ ನಾಮಿನಿ ಯಾರ್ಯಾರು ಆಗಿದ್ದಾರೆ ಆಸ್ಕರ್ ನಾಮಿನಿ ಅಂತ, ಇಯರ್, ಕ್ಯಾಟಗರಿ, ನಾಮಿನಿ ಮತ್ತೆ ಮೂವಿ ಅವೆಲ್ಲ ಕೊಟ್ಟಿದ್ದಾರೆ. ಸೊ ದರ್ ಆರ್ 2 to 3 ಅಪ್ರೋಚ್. ದ ಅಪ್ರೋಚ್ ಈಸ್ ಲೈಕ್, ಏನ್ ಮಾಡ್ಬೇಕು ಅಂದ್ರೆ ಒಂದು ಕೌಂಟ್ ತಗೋಬೇಕು. ಕ್ಯಾಲ್ಕುಲೇಟ್ ದ ಟೋಟಲ್ ಆಸ್ಕರ್ ವಿನ್ ಫಾರ್ ಈಚ್ ನಾಮಿನಿ. ಟೋಟಲ್ ಆಸ್ಕರ್ನ ಎಷ್ಟು ವಿನ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಈಚ್ ನಾಮಿನಿಗೆ. ಸರಿ, ಮಾಡೋಣ. ನೆಕ್ಸ್ಟ್ ಅದಾದ್ಮೇಲೆ ನೋಡೋಣ ಅದಾದ್ಮೇಲೆ ಏನ್ ಇದನ್ನ ಮಾಡಬೇಕು ಅಂತ. ವಿತ್ ವಿನ್ನರ್ ಆಸ್ಕರ್ ಆಸ್, ನೋಡಿ ಇದು ಸಿಂಟ್ಯಾಕ್ಸ್ ವಿತ್ ಕ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ನಾಮಿನಿ, ಟೋಟಲ್ ನಂಬರ್ ಆಫ್ ಕೌಂಟ್ ಫಾರ್ ಈಚ್ ಅಂತ ಹೇಳಿದ್ದೀನಿ. ಕೌಂಟ್ ಆಫ್ ಸ್ಟಾರ್ ನ ಮಾಡ್ತಾ ಇದ್ದೀನಿ ಆಸ್ ಟೋಟಲ್ ವಿನ್ಸ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಫ್ರಮ್ ಯಾವ ಟೇಬಲ್ ಇಂದ? ಟೇಬಲ್ ಆಸ್ಕರ್ ನಾಮಿನಿ ಅಂದ್ರೆ ಸೆಕೆಂಡ್ ಟೇಬಲ್ ಇಂದ. ಯಾಕೆಂದ್ರೆ ಟೋಟಲ್ ಕೌಂಟ್ ಕಂಡುಹಿಡಿಬೇಕಾದಿಲ್ಲ, ಅದಕ್ಕೋಸ್ಕರ ನಾನು ಕಾಲಮ್ ಕೂಡ ನಾಮಿನಿ ಅದನ್ನೇ ತಗೊಂಡಿರೋದು. ಎಲ್ಲಿದೆ? ಈ ನಾಮಿನಿ ಅದನ್ನೇ ತಗೊಂಡಿರೋದು. ಆಯ್ತು, ಫ್ರಮ್ ಕಂಡೀಷನ್ ಆಯ್ತು. ನೆಕ್ಸ್ಟ್ ವೇರ್ ವಿನ್ನರ್ ಇಸ್ ಈಕ್ವಲ್ಸ್ ಟು 1. ಹೇಳ್ತೀನಿ ಏನಕ್ಕೆ ಅಂತ. ಗ್ರೂಪ್ ಬೈ ಮಾಡ್ತಾ ಇದ್ದೀನಿ ನಾಮಿನಿ. ಇದು ಬಂದ್ಬಿಟ್ಟು ಇಂಡಿವಿಜುವಲ್ ಯಾರು ಟೋಟಲ್ ಕೌಂಟ್ ಆಫ್ ನಾಮಿನಿ, ಟೋಟಲ್ ಕೌಂಟ್ ಆಫ್ ಯಾರ್ಯಾರು ತಗೊಂಡಿದ್ದಾರೆ ಟೋಟಲ್ ವಿನ್ಸ್ ಅಂತ ಹೇಳುತ್ತೆ. ಜಸ್ಟ್ ಕೌಂಟ್ ಸ್ಟಾರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ನಾಮಿನಿ ನೇಮ್ ಬರುತ್ತೆ. ಮತ್ತೆ ವೈ ವಿನ್ನರ್ ಇಸ್ ಈಕ್ವಲ್ ಟು 1 ಅಂತ ಅಂದ್ರೆ ಅಲ್ಲಿ ನೀವು ನೋಡಬಹುದು, ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ವಿನ್ಸ್ ಫಾರ್ ಈಚ್ ನಾಮಿನಿ ಬೈ ಕೌಂಟಿಂಗ್ ದ ರೋಸ್ ವೇರ್ ವಿನ್ನರ್ ಇಸ್ ಈಕ್ವಲ್ ಟು 1. ಟಾಪ್ 1 ಆಗಿರಬೇಕು ಅಂತ ವಿನ್ನರ್. ಸೊ ಓಕೆ, ವಿನ್ನರ್ ಇಸ್ ಈಕ್ವಲ್ ಟು 1. ನಮಗೆ ಇಲ್ಲಿ ಒಂದು ಕಂಡೀಷನ್ ಇದೆ, ವಿತ್ ಕ್ಲಾಸ್ ಬರುತ್ತೆ. ನಮಗೆ ಇಲ್ಲಿ ಒಂದು ಕಂಡೀಷನ್, ವಿಲ್ ಗೆಟ್ ಸಮಥಿಂಗ್. ಸೊ ನೆಕ್ಸ್ಟ್ ನಾವು ಹೋಗ್ಬೇಕು ಅಂದ್ರೆ ಮೇನ್ ಟೇಬಲ್ ಅಥವಾ ಕಂಬೈನಿಂಗ್ ದ ಟೇಬಲ್ ಹೋಗ್ತೀವಿ. ಇಲ್ಲಿ ಟಾಪ್ 1 ಅವ್ನು ಕೇಳಿರೋದು ಟಾಪ್ 1 ಅಥವಾ ಲಿಮಿಟ್ ಕೂಡ ನೀವು ಯೂಸ್ ಮಾಡಬಹುದು. ಟಾಪ್ ಜಾನರ್, ಟಾಪ್ ಜಾನರ್ನ ಕೇಳಿರೋದು, ಅದಕ್ಕೋಸ್ಕರ ಟಾಪ್ ಜಾನರ್. ಫ್ರಮ್ ಯಾವ ಟೇಬಲ್? ಟೇಬಲ್ ವಿನ್ನರ್ ಕೌ, ಮೇಲ್ಗಡೆ ಇರೋ ಟೇಬಲ್ ವಿನ್ನರ್ ಆಸ್ಕರ್ ಅಂತ ಇದೆಯಲ್ಲ, ವಿನ್ನರ್ ಕೌಂಟ್ ಅಂತ ತಗೊಂತೀನಿ. ಆಸ್ಕರ್ ಅಂತ ಬೇಡ, ಇನ್ನೊಂದು ಟೇಬಲ್ ಕನ್ಫ್ಯೂಷನ್ ಆಗುತ್ತೆ. ವಿನ್ನರ್ ಕೌಂಟ್ ಅಂತ ತಗೊಂತೀನಿ. ಈ ವಿನ್ನರ್ ಕೌಂಟ್ ಆಯ್ತು. ನೆಕ್ಸ್ಟ್ ಜಾಯಿನ್ ಮಾಡ್ತಾ ಇದ್ದೀನಿ ಯಾವ್ದ್ರ ಜೊತೆ? ನಾಮಿನಿ ಇನ್ಫಾರ್ಮೇಶನ್ ಇಲ್ಲಿದೆಯಲ್ಲ, ಈ ಟೇಬಲ್ ಜೊತೆ. ಅಲ್ಲಿ ಎಕ್ಸ್ಪ್ಲೈನ್ ಯು ಒನ್ಸ್ ಅಗೇನ್. ನಾನು ಹೇಳ್ತೀನಿ ನಾಮಿನಿ ಇನ್ಫಾರ್ಮೇಶನ್ ಜೊತೆ
ಮಾಡ್ತಾ ಇದ್ದೀನಿ. ಒಂದು ಕಂಡೀಷನ್ ಬರುತ್ತೆ ಆನ್ ನಾಮಿನಿ ಇನ್ಫಾರ್ಮೇಶನ್ ಅಲ್ಲಿರೋ I'll tell you this is the alias. You might get confused alias in the. I'll explain this. ni ಆಯಿತು. ನೆಕ್ಸ್ಟ್ ಆನ್ ಇಸ್ ದ ಕಂಡೀಷನ್. ನೆಕ್ಸ್ಟ್ ಲೈನಿಗೆ ಬರ್ತೀನಿ. ಇದನ್ನ ನಾನು ಜಾಯಿನ್ ವರ್ಡ್ ಕೌಂಟ್ ಅದು ಇದೆಯಲ್ಲ, ಇದನ್ನ WC ಅಂತ ತಗೊತೀನಿ. ಇದನ್ನ ನಾಮಿನಿ ಇನ್ಫಾರ್ಮೇಶನ್ ನಾನು NI ಅಂತ ತಗೊತೀನಿ. ವಿನ್ನರ್ ಕೌಂಟು ಡಾಟ್ ನಾಮಿನಿ ಇನ್ಫಾರ್ಮೇಶನ್ ವಿನ್ನರ್ ಕೌಂಟು ಡಾಟ್ ನಾಮಿನಿ ಇನ್ಫಾರ್ಮೇಶನ್. ಒನ್ ಸೆಕೆಂಡ್. ಎಸ್, ಇಲ್ಲಿ ಆನ್ ಕಂಡೀಷನ್ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಅದನ್ನು ಅಲಿಯಾಸ್ ಮಾಡಿದ್ದೀನಿ WC ವರ್ಡ್ ಕೌಂಟ್ ಅಂತ. ಯು ಕ್ಯಾನ್ ಡೂ ಎನಿಥಿಂಗ್. ನಾನು WC ಅಂತ ಮಾಡಿದ್ದೀನಿ. ಅದಕ್ಕೋಸ್ಕರ WC ಡಾಟ್ ನಾಮಿನಿ ಇನ್ಫಾರ್ಮೇಶನ್ ಆಗುತ್ತೆ. ಸಾರಿ, ನಾಮಿನಿ ನೇಮ್ ಅಷ್ಟೇ ಕೊಟ್ಟಿರೋದು. WC ಡಾಟ್ ನೇಮ್ ಇಸ್ ಈಕ್ವಲ್ಸ್ ಟು ಇಲ್ಲಿ NI ಅಂತ ಇನ್ನೊಂದು ಅಲಿಯಾಸ್ ಮಾಡಿದ್ದೆ. NI ಡಾಟ್ ನೇಮ್ ಆಗುತ್ತೆ. ಆಮೇಲೆ ಆರ್ಡರ್ ಬೈ WC. ಏನಕ್ಕೆ ನಾವು WC ಅಂತ ಹಾಕ್ಲೇಬೇಕಾ? I'll tell you, I'll explain ಏನಕ್ಕೆ ಆ ಥರ ಹಾಕ್ತೀವಿ ಅಂತ. ನೆಕ್ಸ್ಟು ಟೋಟಲ್ ವಿನ್ಸ್ ಆಗುತ್ತೆ. ಇಲ್ಲಿ ಡಿಸೆಂಡಿಂಗ್ ಮಾಡ್ತಾ ಇದ್ದೀನಿ. ಅವನು ನೇಮ್ ಪ್ರಕಾರನೇ ಮಾಡು ಅಂತ ಹೇಳಿದ್ದಾನೆ. ನೇಮ್ ಏನಾದರೂ ಈಕ್ವಲ್ ಬಂತು ಅಂದರೆ ನೇಮು ಅಸೆಂಡಿಂಗ್ ಮಾಡ್ತಾ ಇದ್ದೀನಿ. ಲುಕ್ಸ್ ಸ್ವಲ್ಪ ತಲೆ ಕೆಟ್ಟೋದಂಗೆ ಅನಿಸುತ್ತೆ. ಹಾರ್ಡ್ ಲೆವೆಲೆಲ್ಲ ಹಿಂಗೆ ಇರೋದು. ಯು ಮೈಟ್ ಗೆಟ್ ಸಮ್ ಕನ್ಫ್ಯೂಷನ್ ಇರ್ಬೋದು. ಐಲ್ ಎಕ್ಸ್ಪ್ಲೈನ್ ಯು ಫ್ರಮ್ ಬಿಗಿನಿಂಗ್. ಸೊ ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಅವನು ಕೇಳಿರೋದು ಜಾನರಲ್ಲಿರೋ ಫೈಂಡ್ ದ ಜಾನರ್ ಆಫ್ ಅ ಪರ್ಸನ್ ವಿತ್ ದ ಮೋಸ್ಟ್ ನಂಬರ್ ಆಫ್ ಆಸ್ಕರ್ ವಿನ್ನಿಂಗ್. ಆಸ್ಕರ್ ವಿನ್ನಿಂಗ್ ಅಲ್ಲಿ ಎಷ್ಟು ಜನ ಹೈಯೆಸ್ಟ್ ಆಸ್ಕರ್ ವಿನ್ನಿಂಗ್ ಆಗಿರೋದು ಬೇಕು, ವಿತ್ ಜಾನರ್ ಅಷ್ಟೇ ಕೇಳ್ತಾ ಇರೋದು. ಅಲ್ಲಿ ನಮಗೆ ಗೊತ್ತಾಯ್ತು ಟಾಪ್ ಜಾನರ್ ಒಂದು ಬೇಕು, ಮತ್ತೆ ಹೈಯೆಸ್ಟ್ ಆಸ್ಕರ್ ಅಲ್ಲಿ ಟಾಪ್ 1 ಅಂತ ಇದೆ. ಹೈಯೆಸ್ಟ್ ಆಸ್ಕರ್ ಅಂದ್ರೆ ಲಿಮಿಟ್ 1. ನಾವು ಲಿಮಿಟ್ 1 ಲಾಸ್ಟ್ ಕೊಟ್ಟರು ಬರುತ್ತೆ. ಸೊ ಇಲ್ಲಿ 2 ಟೇಬಲ್ ಕೊಟ್ಟಿದ್ದಾನೆ, ನಾಮಿನಿ ಇನ್ಫಾರ್ಮೇಶನ್ ಅಂತ ಮತ್ತೆ ಆಸ್ಕರ್ ವಿನ್ನಿಂಗ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈಚ್ ಟೋಟಲ್ ನಂಬರ್ ಆಫ್ ಆಸ್ಕರ್ ವಿನ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದು ನಾರ್ಮಲ್ ನಾನು ವಿತ್ ಕ್ಲಾಸ್ ಎಲ್ಲ ಬರೀಬೋದು, ಸಬ್ ಕ್ವೈರಿ ಎಲ್ಲ ಬರೀಬೋದು. ವಿತ್ ಕ್ಲಾಸ್ ಇಟ್ ವಿಲ್ ಬಿ ಗುಡ್. ಇಟ್ ಲೈಕ್ ವರ್ಕ್ಸ್ ಆಸ್ ಅ ಫಂಕ್ಷನ್ ಥರ ವರ್ಕ್ ಆಗುತ್ತೆ ಅಷ್ಟೇ. ಒಂದು ಸೆಲೆಕ್ಟ್ ನಾಮಿನಿ ಇನ್ಫಾರ್ಮೇಶನ್ ತಗೊತಾ ಇದ್ದೀನಿ, ಕೌಂಟ್ ಮಾಡ್ತಾ ಇದ್ದೀನಿ ಅಷ್ಟು ಟೋಟಲ್ ವಿನ್. ಕೌಂಟ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಟೋಟಲ್ ವಿನ್ ಎಷ್ಟು ಅಂತ. ಕ್ಯಾಚ್ ಏನು ಅಂದರೆ ಇಲ್ಲಿ ಏನಾದ್ರು ವೇರ್ ಕಂಡೀಷನ್ ಬರೆದಿಲ್ಲ ಅಂದರೆ ಟೋಟಲ್ ಕೌಂಟ್ ಆಗುತ್ತೆ, ಡೂಪ್ಲಿಕೇಟ್ ಆಗುತ್ತೆ. ದಟ್ಸ್ ದ ರೀಸನ್ ಇಲ್ಲಿ ವೇರ್ ಕಂಡೀಷನ್ ಇದೆ. ವೇರ್ ವಿನ್ ಇಸ್ ಈಕ್ವಲ್ಸ್ ಟು 1 ಅಂತ ಗ್ರೂಪ್ ಬೈ ನಾಮಿನಿ ಆಗ್ತಾ ಇದೆ. ಇದು ಒಂದು ಕಂಡೀಷನ್. ಸೊ ಇಲ್ಲಿ ಟಾಪ್ 1 ಬಿಡ್ರೆ ನಾನು ಹೇಳ್ತೀನಿ ಏನಕ್ಕೆ ಅಂತ. ಇಲ್ಲಿ ಟಾಪ್ ಜಾಯ್ನರ್ ಕೇಳ್ತಾ ಇದ್ದಾನೆ. ಜಾಯಿನ್ ಫಸ್ಟ್ ಟೇಬಲ್ ಇದರಲ್ಲಿ ತಗೊತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಬಂದ್ಬಿಟ್ಟು ಟಾಪ್ ಜಾಯ್ನರ್ ಇದೆ ಇಲ್ಲಿ, ಅದಕ್ಕೋಸ್ಕರ ಅದ್ರಲ್ಲಿ ತಗೊತಾ ಇದ್ದೀನಿ. ಜಾಯಿನ್ ನಾಮಿನಿ ಇನ್ಫಾರ್ಮೇಶನ್ ನನ್ನ ಕ್ಯಾಲ್ಕುಲೇಟ್ ಮಾಡೋದಲ್ಲ ನಾಮಿನಿ ಇನ್ಫಾರ್ಮೇಶನ್ ಆನ್ ಒಂದು ಕೌಂಟು. ನಾನಿಲ್ಲಿ WC ಅಂತ ಲೇಬಲ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇದು ಅಲಿಯಾಸ್ ಆಗಿ ವರ್ಕ್ ಆಗುತ್ತೆ. ನೀವು ಅದನ್ನು ಮಾಡಿಲ್ಲ ಅಂದ್ರೆ ನಡೀತೆ. ನಾನು ಫಸ್ಟ್ ಅಥವಾ ಸೆಕೆಂಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾವೇನು ಅಲಿಯಾಸ್ ಮಾಡ್ತೀವಿ ಅಂತ. ಆಮೇಲೆ ಬಂದ್ಬಿಟ್ಟು ಒಂದು ಕಂಡೀಷನ್, ಈ ಕಂಡೀಷನ್ ಹಾಕಿದ್ದಾರೆ. ಆಮೇಲೆ ಆರ್ಡರ್ ಬೈ ಟೋಟಲ್ ವಿನ್ಸ್ ಎಷ್ಟು ಮತ್ತೆ ನೇಮ್ ಏನಾರ ಈಕ್ವಲ್ ಆಯಿತು ಅಂತ. ಸಿಂಪಲ್. ಯಾ, ಐ ಥಿಂಕ್ ದಟ್ಸ್ ಆಲ್. Thanks.